ಇವತ್ತಿಗೂ ಆಚಾರ ವಿಚಾರಗಳನ್ನ ಲಾಲನೆ ಪಾಲನೆ ಮಾಡ್ತಕ್ಕಂಥ ಹೆಣ್ಮಕ್ಳು ಕಂಡ್ರೆ ನಮಗೂ ಸಂತೋಷ. ನಮ್ಮ ಮನಸ್ಸಲ್ಲೇ ಹೆಸರು ಹೇಳ್ಕೊಂಡು ಪೂಜೆ ಮಾಡ್ತಾಯಿ. ಜೊತೆನೇ ಇರಬೇಕು. ಇದೆ, ಇಲ್ಲೇನೋ ವಿಷಯ ಇದೆ. ಹೆಸರು ಹೇಳೋಕೆ ನಾಚಿಕೆ ಅಲ್ಲ, ಹೇಳೋ ಹೆಸರು ಬೇರೆ ಆಗುತ್ತಲ್ಲ ಅನ್ನೋ ಆತಂಕ. ಇಲ್ದಿದ್ರೆ ನಮ್ಮ ಕಾರ್ತಿಕೇಯನ ಹೆಸರನ್ನ ಶ್ರಾವಣಿ ಮೇಡಮ್ ಅವರು ಅದೆಷ್ಟು ಸರಿ ಹೇಳ್ಕೊಳ್ಳೋರೋ ಏನೋ. ಶ್ರಾವಣಿ ಮನಸ್ಸಲ್ಲಿರೋದು ಸುಬ್ಬುನೇ. ಈಗಲೂ ಅವನನ್ನ ಮನಸ್ಸಲ್ಲಿ ಇಟ್ಕೊಂಡೇ ಗೌರಿ ಪೂಜೆ ಮಾಡಿರ್ತಾಳೆ. ತಾಯಿ, ಇಲ್ಲಿಂದ ಎಲ್ಲಿ ಕರ್ಕೊಂಡು ಹೋಗ್ತಿದ್ಯಮ್ಮ ನೀನು? ಮಾಮ್, ಏನ್ ನಡೀತಿದೆ ಇಲ್ಲಿ? ಒಳ್ಳೇದಾಗ್ಲಪ್ಪ. ವಾಟ್ ಈಸ್ ದಿಸ್ ಮಾಮ್? ಏನು ನಡೀತಿದೆ ಇಲ್ಲಿ? ಅವಳು ನಿನ್ನ ಕಾಲ್ಗೆ ಬೀಳಲಿಲ್ಲ? ಇಟ್ಸ್ ಓಕೆ ಮಾಡಿ, ಪರವಾಗಿಲ್ಲ. ಮದುವೆ ಆದಮೇಲೆ ಹೇಗಿದ್ರು ಅವಳು ನಮ್ಮ ಕಾಲಡಿಯಲ್ಲೇ ಬಿದ್ದಿರಬೇಕು. ನೋಡು, ನೀನು ಇದನ್ನೆಲ್ಲ ದೊಡ್ಡದು ಮಾಡಬೇಡ ಪ್ಲೀಸ್. ಇದಕ್ಕಿಂತ ಇನ್ನೇನು ದೊಡ್ಡದು ಅನ್ಸುತ್ತೆ ನಿಂಗೆ? ಅವಾಗಿಂದೇನೋ ಫೋನಲ್ಲೇ ಬ್ಯುಸಿ ಆಗಿದೆಯಾ? ಅಂಥದ್ದು ಏನಿದೆ ಮಾಡಿ. ನಾನು ನಿನಗೆ ಹೇಳಿದ್ದೀನಿ ಕೆಲವೊಂದು ವಿಷಯ ನನ್ನ ಹತ್ರ ಕೇಳಬೇಡ ಅಂತ. ಟೈಮ್ ಬಂದಾಗ ನಾನೇ ಹೇಳ್ತೀನಿ, ಅಲ್ಲಿವರೆಗೂ ಸ್ವಲ್ಪ ತಾಳ್ಮೆಯಿಂದ ಇರು. ಮಾಮ್, ಈ ರೀತಿ ಮದುವೆ ಆಗೋದಕ್ಕೆ ಎಷ್ಟು ಕಷ್ಟಪಟ್ಟಿದ್ದ? ಕಷ್ಟ ಅಂದರೆ ಇದೆಲ್ಲ ಮಾಡಿ. ಅವನೇನಾದರೂ ಇಲ್ಲಿಗೆ ಬಂದರೆ ನಿಜವಾದ ಕಷ್ಟ ಏನು ಅಂತ ಗೊತ್ತಾಗುತ್ತೆ. ಅವನು ಎಲ್ಲಿ ಹೋಗಿರ್ಬೋದು? ಒಂದು ವೇಳೆ ಪೊಲೀಸ್ ಸ್ಟೇಷನ್ಗೆ ಏನಾದರೂ ಹೋಗಿದ್ದಾನ? ಹಾಗೇನಾದರೂ ಮಾಡಿದ್ರೆ ಈ ಮದುವೆ ನಿಂತು ಹೋಗುತ್ತೆ. ಏನು ಮಾಡೋದೀಗ? ನಾನು ಮದುವೆ ಆಗಬೇಕು ಅಂತ ಅಂದ್ಕೊಂಡಿರೋ ಹುಡುಗ ನನ್ನನ್ನು ಮದುವೆ ಮನೆಗೆ ಕರ್ಕೊಂಡು ಹೋಗ್ತಾ ಇದ್ದಾನೆ. ಇನ್ನು ಸ್ವಲ್ಪ ಹೊತ್ತಲ್ಲೇ ಚೌಟ್ರಿ ಹಾಲ್ ಸಿಗುತ್ತೆ. ಅದಾದಮೇಲೆ ಅವನ ಪಾಡಿಗೆ ಹೊರಟ್ಬಿಡ್ತಾನೆ. ಮತ್ಯಾರ್ದೋ ಜೊತೆ ಹಸೆ ಮನೆ ಮೇಲೆ ನಾನು ಕೂರಬೇಕು. ಏನು ಮಾಡಲಿ ದೇವ್ರೆ? ನನ್ನ ಪ್ರೀತಿ ಗೆಲ್ಲುತ್ತೆ ಅನ್ನೋ ನಂಬಿಕೆ ನನಗಿದೆ. ಆದರೆ ಈಗ ಅಷ್ಟೇ ಭಯನೂ ನನ್ನ ಮನಸ್ಸಲ್ಲಿದೆ. ಸುಬ್ಬು ನನಗೆ ಸಿಗ್ತಾನೆ ಅಲ್ವಾ? ಅಥವಾ ನಾನು ಅವನನ್ನು ಕಳ್ಕೋತೀನ? ಮಾಮ್, ಇದನ್ನೆಲ್ಲ ನಂಗೆ ಸಹಿಸ್ಕೊಳಕ್ಕಾಗ್ತೀನಿ. ಇಷ್ಟೆಲ್ಲ ಆದರೂ ನೀನು ನೋಡ್ಕೊಂಡು ಸುಮ್ಮನೆ ಇದೆಯಲ್ಲ. ಪ್ರತಿ ಮೂಮೆಂಟಲ್ಲೂ ಒಂದಲ್ಲ ಒಂದು ರೀತಿಯಲ್ಲಿ ಸುಬ್ಬು ಎದುರಿಗೆ ಬರ್ತಾ ಇದ್ದಾನೆ. ಏನಾದರೂ ಹಾಕಿ ಅವಳನ್ನ ನೀನೇ ಮದುವೆ ಹಾಕೋದು. ನೋಡು, ಅವನು ಅವಳ ಜೊತೆ ಕಾರ್ ಓಡಿಸ್ಕೊಂಡು ಹೋಗ್ಬೋದು. ಆದರೆ ಅವಳನ್ನ ಮದುವೆ ಹಾಕಕ್ಕಾಗಲ್ಲ. ಕಾರಲ್ಲಿ ಯಾರಿದ್ದಾರೆ ಅನ್ನೋದು ಮುಖ್ಯ ಅಲ್ಲ, ಕಾರ್ ಮೇಲೆ ಯಾರ ಹೆಸರಿದೆ ಅನ್ನೋದು ಮುಖ್ಯ. ಅಲ್ಲಿ ನೋಡು, ನಿನ್ನ ಮತ್ತೆ ಶ್ರಾವಣಿ ಹೆಸರು ಬರ್ತಿದ್ದಾರೆ. ನೋಡು,
ಈಗ ಕಾರ್ ಮೇಲೆ ಹೆಸರಿದೆ. ನೀನು ಅವಳನ್ನ ಮದುವೆ ಆದ್ಮೇಲೆ ಅವಳ ಹೆಸರು ಪಕ್ಕ ನಿನ್ನ ಹೆಸರು ಬರುತ್ತೆ. ತಲೆ ಕೆಡಿಸ್ಕೋಬೇಡ, ನಡಿ. ಅಯ್ಯಯ್ಯೋ, ಸಾರಿ ಅದು ಇಂಡಿಕೇಟರ್ ಈ ಕಡೆ ಇದೆ, ವೈಪರ್ ಈ ಕಡೆ ಇದೆ. ನಾನು ಇಂಡಿಕೇಟರ್ ಅಂದ್ಕೊಂಡು ವೈಪರ್ ಆನ್ ಮಾಡ್ಬಿಟ್ಟೆ. ಸಾರಿ. ಏಯ್ ಪರವಾಗಿಲ್ಲ ಸುಬ್ಬು, ಬೇರೆ ಕಾರಲ್ಲೆಲ್ಲ ಬೋರ್ಡ್ ಇದೆಯಲ್ಲ, ಯಾಕೆ ತಲೆಗೆಡ್ಸೋತ್ಯಾ? ನಾನು ಕಿತ್ತು ಬಿಸಾಕ್ತೀನಿ ನೋಡು. ಈಗ ಟೈಮು ತುಂಬ ಚೆನ್ನಾಗಿದೆ, ಈಗಲೇ ಹೊರಟ್ರೆ ಶುಭ ಅಂತ ಹೇಳಿದ್ದಾರೆ. ಲೇಟ್ ಮಾಡಬೇಡ, ಹೊರಡು. ನೋಡಿದೀವ ಟೈಮ್ ಚೆನ್ನಾಗಿದೆ ಅಂತ. ಟೈಮ್ ಚೆನ್ನಾಗಿರೋದು ಯಾರ್ದು? ನಮ್ಮದು ಅಥವಾ ಸುಬ್ಬುದು? ಅವಾಗಲೇ ನಾನು ಹೇಳಿದ್ಯಲ್ಲ, ನೀವಿಬ್ಬರು ಕಾರ್ ಒಳಗೆ ಒಟ್ಟಿಗೆ ಕೂರ್ದೆ ಹೋದ್ರೆ ಏನಂತೆ, ಕಾರ್ ಹೊರಗಡೆ ನಿಮ್ಮಿಬ್ರು ಹೆಸರಿದೆ ಅಂತ ಹೇಳಿದೆ. ಇವಾಗ ನೋಡು ನನ್ನ ಹೆಸರಿಗೆ ಯಾವ ಪರಿಸ್ಥಿತಿ ಬಂದಿದೆ ಅಂತ. ನಾನು ಮದುವೆ ಆಗಬೇಕು ಅಂದ್ಕೊಂಡಿರೋ ಹುಡುಗಿನ ಅವನು ಕಾರಲ್ಲಿ ಕೂರಿಸ್ಕೊಂಡು ಹೋಗ್ತಾ ಇದ್ದಾನೆ. ನಡಿ, ಇದೆಲ್ಲ ಬಿಡು, ಇದೆಲ್ಲ ಯೋಚನೆ ಮಾಡಕ್ ಟೈಮ್ ಇಲ್ಲ ಈಗ. ನಡಿ, ನಾ ಹೇಳ್ತೀನಿ, ನಡಿ.